ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ದೀಪೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಇರೋ ಅಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಬಿಜಿಪಾಳ್ಯ ಸರ್ಕಲಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಮಕ್ಕಳು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅದಕ್ಕೆ ಮುಂಚೆ ನಾನು ಪೂಜೆ ಮಾಡಿರೋದನ್ನ ತೋರಿಸ್ದೆ, ಮತ್ತು ನನ್ನ ಮಗಳು ಔಟ್ಫಿಟ್ನ ತೋರಿಸ್ದೆ. ಇದು ಫಸ್ಟ್ ಬರ್ತಡೆಗೆ ತಂದಿದ್ದು, ಒಂದೇ ಸಲ ಹಾಕ್ಕೊಂಡಿದ್ದು. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಾರಿ ಫ್ರೆಂಡ್ಸ್, ಇದಕ್ಕೆ ಕಾಪಿರೈಟ್ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಡಿಲೀಟ್ ಮಾಡಿ ಮತ್ತೆ ಆ್ಯಡ್ ಮಾಡೋಂಗಾಯಿತು. ನಾನಿಲ್ಲಿ ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಇದು ಯಾವುದು ಆ್ಯಡ್ ಮಾಡಿದರು ಅಂದರೆ, ಕೆಲವು ದೀಪೋತ್ಸವದ ಹಾಡುಗಳು ಮತ್ತು ಫಿಲಿಮ್ ಸಾಂಗ್ಗಳನ್ನೆಲ್ಲ ಬಿಟ್ಟಾಗಿ ತೆಗ್ದು ಆ್ಯಡ್ ಮಾಡಿದರು. ಅದಕ್ಕೋಸ್ಕರ ನಾನು ಬೇರೆ ಟ್ಯೂನ್ನೇ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕಾಪ್ರೇಟ್ ಮಾಡಿ ಫ್ರೆಂಡ್ಸ್.
ನಿಮಗೆ ದೇವ್ರ ದರ್ಶನ ಮಾಡಿ ಆದಮೇಲೆ ನಾವು ಕೂಡ ದೀಪಗಳನ್ನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು, ನನ್ನ ಮಗಳು ಮತ್ತು ಕಶ್ವಿ ಎಲ್ಲರೂ ಹಚ್ತಾ ಇದ್ದೀವಿ. ಈಗ ಹತ್ಕೊತಾ ಇದೆ. ಸ್ವಲ್ಪ ಬತ್ತಿನ ಮುಂದೆ ಮಾಡಿಬಿಟ್ಟು ಜಾಸ್ತಿ ಉರಿ ಥರ ಇಟ್ಟಾಗ ಹತ್ಕೊತಾ ಇದೆ. ಅದಕ್ಕೆ ಹಚ್ತಾ ಇದ್ದೀವಿ. ಅದ್ರ ಮಧ್ಯೆ ನನ್ನ ಮಗನೂ ಕರೆದೆ ಹಚ್ಚೋದಕ್ಕೆ. ಅವನು ಬರಲಿಲ್ಲ. ಸುಮ್ಮನೆ ಆಟ ಆಡಿಕೊಂಡು ಮತ್ತು ಅವರಪ್ಪ ಒಂದು 20-30 ರೂಪಾಯಿ ಕೊಟ್ಟಿದ್ದರು. ಅದರಲ್ಲಿ ತಿಂದ್ಕೊಂಡು ಉಣ್ಕೊಂಡು ಆಟ ಆಡ್ತಾ ಇದ್ದ. ನೋಡಿ ಆಟ ಆಡ್ತಾ ಇರೋದು. ದೀಪ ಒಂದು 5-6 ಹಚ್ಚಿದೆ. ತುಂಬ ಗಾಳಿಗಳಿತ್ತು, ಅದಕ್ಕೆ ಆರೋಗ್ತಾ ಇತ್ತು. ಅದಾದಮೇಲೆ ಸೆಟ್ ಆಯಿತು ಹತ್ಕೊಳೋದಕ್ಕೆ. ಬನ್ನಿ ಫ್ರೆಂಡ್ಸ್, ಈಗ ಪ್ರಸಾದ ತಗೊಳೋದಕ್ಕೆ ಹೋಗೋಣ. ಹಾಗೆ ನಾನು ನಮ್ಮ ಸ್ಟ್ರೀಟ್ನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕಾಣಿಸ್ತಿದೆ ಅಂತ. ಒಂಥರ ಹಬ್ಬದ ವಾತಾವರಣ ಅಂತಾರಲ್ಲ ಫ್ರೆಂಡ್ಸ್, ಆ ರೀತಿ ಕಾಣಿಸ್ತಾ ಇದೆ. ಇವ್ರನ್ನೆಲ್ಲ ಮಾತಾಡಿಸಿದಾದ್ಮೇಲೆ ಬನ್ನಿ ಫ್ರೆಂಡ್ಸ್, ಮತ್ತೆ ದೇವಸ್ಥಾನದ ಕಡೆ ಹೋಗೋಣ. ಹಾಗೆ ಇಲ್ಲಿ ಪ್ರಸಾದ ಕೂಡ ಮಾಡಿದ್ದಾರೆ. ನನ್ನ ಮಗ ತೊಗೊಂಬರ್ತಿದ್ದಾನೆ, ತೋರಿಸ್ತೀನಿ ಪ್ರಸಾದನ. ಅವ್ನ ಮುಖ ತೋರ್ಸೋಣ. ಎರಡು ಥರದ ರೈಸ್ ಬಾತು, ಮೊಸರನ್ನ ಮತ್ತು ಪಾಯಸ ಕೊಟ್ಟಿದ್ದರು. ನೋಡಿ ಆಗಲೇ ಮಕ್ಕಳೆಲ್ಲ ಪ್ರಸಾದನ ತಿಂತಾ ಇದ್ದಾರೆ. ಮತ್ತು ಪ್ರಸಾದ ಬಡಿಸೋರ್ನು ಕೂಡ ತೋರಿಸ್ತಾ ಇದ್ದೀನಿ, ಮತ್ತು ಡಿಶಸ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಯ್. ಹೀಗೆ ನೋಡಲಿಲ್ವಾ, ಅವಳ ಹೆಸರು ದೀಪಿಕಾ ಅಂತ. ರೀಸೆಂಟಾಗಿ ಅವಳಿಗೆ ಮಗು ಆಗಿದೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಾರಲ್ಲ ಆ ಥರ. ಇದಾದಮೇಲೆ ಇನ್ನೊಂದು ಕಡೆ ಪ್ರಸಾದ ಕೊಡ್ತಾಯಿದ್ರು, ಕಡಲೆಕಾಳು ಉಸ್ಲಿ, ಅದನ್ನು ತೊಗೊಂಡಿದ್ದೀವಿ. ಮತ್ತು ದೇವ್ರ ದರ್ಶನ ಮಾಡ್ಕೊಂಡಿದ್ದೀವಿ. ದೇವ್ರ ದರ್ಶನದಲ್ಲಿ ನಾನು ಮೊದಲೇ ಹೇಳ್ದಂಗೆ ಅಕ್ಕಿ ಪೂಜೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಅಲಂಕಾರ. ಅದಾದಮೇಲೆ ಈ ಸೈಡ್ ಬಂದರೆ ಗಣೇಶ, ಈ ಸೈಡ್ ಬಂದರೆ ಶಿವಲಿಂಗು ಇತ್ತು. ಅದಾದಮೇಲೆ ಈ ಸೈಡು ನವಗ್ರಹ ಕಟ್ಟೆ, ಅಂದರೆ 9 ಗ್ರಹಗಳು ಇರ್ತಾವಲ್ಲ ಆ ಥರ ನವಗ್ರಹ ಕಟ್ಟೆ ಇದೆ. ಹೊರಗೆ ಬಂದುಬಿಡೋಣ ಬನ್ನಿ ಫ್ರೆಂಡ್ಸ್. ತುಂಬ ರಶ್ ಇತ್ತು ಒಳಗೆಲ್ಲನೂ. ಮತ್ತು ಹೊರಗೆ ಬಂದರೆ ಏನು ಅಷ್ಟು ರಶ್ ಇರಲಿಲ್ಲ, ಹಾಗಾಗಿ ಹೊರಗೆ ಬಂದುಬಿಡ್ತಾ ಇದ್ದೀನಿ. ಇದು ನಮ್ಮ ರೋಡು. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲೇ ಇರೋ ಅಂಥದ್ದು. ನಮ್ಮ ಅಜ್ಜಿ ಮನೆ ಕೂಡ ಇಲ್ಲೇ ಇರೋ ಅಂಥದ್ದು. ಅದರಿಂದ ಬಂದಿದ್ದೀನಿ. ನಮ್ಮ ಮನೆ ಒಂದು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಳ್ಬೇಕು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.